ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಿ ಐ ಟಿ ಸೊಲ್ಯೂಷನ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ವರ್ಡ್ಪ್ರೆಸ್ ಥೀಮ್ ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು, ಒಂದು ಪೇಡ್ ಥೀಮ್ಸ್ ಎಲ್ಲಿ ಸಿಗುತ್ತೆ ಮತ್ತು ಫ್ರೀ ಥೀಮ್ಸ್ ಎಲ್ಲಿ ಸಿಗುತ್ತೆ ಅನ್ನೋದು ನೋಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಇನ್ಸ್ಟಾಲೇಷನ್ ಆದಮೇಲೆ ಡೆಮೋ ಕಂಟೆಂಟ್ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ನಿಮಗೆ ಒಂದು ವರ್ಡ್ಪ್ರೆಸ್ಸನ್ನು ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಹೋಮ್ ಪೇಜಲ್ಲಿ ಕಾಣಿಸ್ತಕ್ಕಂಥ ಮೆನುಗಳನ್ನು ಸೆಟ್ ಮಾಡ್ಕೋಬೇಕು ಅಂದರೆ ನೀವು ಅಪಿಯರೆನ್ಸಲ್ಲಿ ಬಂದು ಈ ಮೆನೂಸ್ ಏನಂತ ಆಪ್ಷನ್ ಇದೆ, ಈ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ಇದರಲ್ಲಿ ಪ್ರೈಮರಿ ಮೆನು ಅಥವಾ ಮೇನ್ ಮೆನು ಅಂತ ಕಾಣಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಹೋಮ್ ಪೇಜಲ್ಲಿ ಇರ್ತಕ್ಕಂಥ ಏನು ಮೆನುಗಳಿರುತ್ತೆ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ನಿಮಗೆ ಯಾವುದು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನೇ ಮಾತ್ರ ಇಡಬೇಕು, ಮಿಕ್ಕಿದೆಲ್ಲ ನೀವು ರಿಮೂವ್ ಮಾಡ್ಬೋದು. ಅಂದರೆ ನಿಮ್ಮ ವೆಬ್ಸೈಟಲ್ಲಿ ಎಷ್ಟು ಪೇಜಸ್ಗಳಿರುತ್ತೆ ಅಥವಾ ಯಾವ ಒಂದು ಪೇಜಸ್ಗಳನ್ನು ನೀವು ಮೆನುಗಳಲ್ಲಿ ಡಿಸ್ಪ್ಲೇ ಮಾಡಬೇಕು ಅಥವಾ ಯಾವ ಒಂದು ಮೆನುಗೆ ಸಬ್ ಮೆನುವನ್ನು ಕೊಡಬೇಕು ಅಂತ ನೀವು ಇಲ್ಲಿ ಡಿಸೈಡ್ ಮಾಡ್ಬೋದು. ಸೊ ಪ್ರೆಸೆಂಟ್ಲಿ ನಾನು ಪ್ರತಿಯೊಂದು ಪೇಜಸ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಮಗೆ ಯಾವುದು ರಿಕ್ವೈರ್ಮೆಂಟ್ ಇಲ್ಲ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಹೋಮ್ ಪೇಜ್ ಒಂದು ಬೇಕು, ಹೋಮ್ ಪೇಜ್ ಇಡ್ತಾ ಇದ್ದೀನಿ. ನಮಗೆ ಅಬೌಟಸ್ ಬೇಕು, ಅಬೌಟಸ್ ಇಡ್ತಾ ಇದ್ದೀನಿ. ಸೊ ನಮಗೆ ಸರ್ವಿಸಸ್ ಬೇಕು, ಸರ್ವಿಸಸ್ ಮೇಲ್ಗಡೆ ತೊಗೊಂಡು ಹೋಗ್ತಾ ಇದ್ದೀನಿ. ಇದೇ ಥರ ನೀವು ಕೂಡ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಬಿಟ್ಟು ನಿಮ್ಮ ಒಂದು ಮೆನುಗಳನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ರಿಮೂವ್ ಆದಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಸೇವ್ ಮೆನು ಅಂತ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ ರಿಫ್ರೆಶ್ ಮಾಡಿ ನೋಡಿದಾಗ ನೀವು ಚೇಂಜ್ ಮಾಡಿರ್ತಕ್ಕಂಥ ಮೆನುಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ನಿಮಗೆ ಮೆನುವಲ್ಲಿ ಏನಾದರೂ ಕಸ್ಟಮ್ ಮೆನು ಕೂಡ ಸೆಟ್ ಮಾಡ್ಕೋಬೇಕು ಅಂದರೆ ಅದು ಕೂಡ ನೀವು ಅಪಿಯರೆನ್ಸಲ್ಲಿ ಹೋಗಿಬಿಟ್ಟು ಮೆನುವಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಅದೇ ರೀತಿ ನಿಮ್ಮ ಒಂದು ಹೋಮ್ ಪೇಜ್ ಇರ್ಬೋದು, ಪ್ರತಿಯೊಂದು ಪೇಜ್ಗಳನ್ನು ನೀವು ಎಡಿಟ್ ಮಾಡಬೇಕು ಅಂದರೆ ಮಲ್ಟಿಪಲ್ ಎಡಿಟರ್ಸ್ ಬರುತ್ತೆ. ಅದೇ ರೀತಿ ಈ ಒಂದು ಥೀಮಲ್ಲಿ ಎಲಿಮೆಂಟರ್ ಪ್ಲಗ್ಗಿನ್ ಇದೆ. ಈ ಪ್ಲಗ್ಗಿನಿಂದ ನಿಮ್ಮ ಒಂದು ವೆಬ್ಸೈಟ್ ಪೇಜಸ್ಗಳನ್ನು ಅಥವಾ ಪೋಸ್ಟ್ಗಳನ್ನು ನೀವು ಎಡಿಟ್ ಮಾಡಬಹುದಾಗಿದೆ. ನೀವು ಪ್ರೀಮಿಯಂ ಥೀಮ್ ಯೂಸ್ ಮಾಡಿದರೆ ಯಾವಾಗಲೂ ಒಂದು ಥೀಮ್ ಆಪ್ಷನ್ನ ಚೆಕ್ ಮಾಡಬೇಕು. ಈ ಥರ ಒಂದು ಜನರಲ್ ಸೆಟ್ಟಿಂಗು ಅಥವಾ ಕಂಪ್ಲೀಟ್ ಕಸ್ಟಮೈಸೇಷನ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಥೀಮ್ಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಸೆಟ್ಟಿಂಗ್ಗಳನ್ನು ನಮಗೆ ಇಲ್ಲಿ ಕಸ್ಟಮೈಸೇಷನ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಲೈಕ್ ನೀವು ಹೆಡ್ಡರಲ್ಲಿ ಫೋನ್ ನಂಬರ್ ಇರ್ಬೋದು, ಇಮೇಲ್ ಇರ್ಬೋದು, ಅಡ್ರೆಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇರ್ಬೋದು, ಈ ಥರ ಒಂದು ಆಪ್ಷನ್ಸನ್ನು ಇಲ್ಲಿ ನಿಮಗೆ ಸಿಗುತ್ತೆ. ಪ್ರತಿಯೊಂದು ಥೀಮ್ಗೆ ಇರುತ್ತೆ ಅಂತ ಅರ್ಥ ಅಲ್ಲ. ಯಾವ ಒಂದು ಪ್ರೀಮಿಯಂ ಥೀಮ್ ಇದೆ ಅವರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಒಂದು ಕಸ್ಟಮೈಸೇಷನ್ ಮಾಡಲಿಕ್ಕೆ, ಕೆಲವೊಂದು ಕಸ್ಟಮೈಸೇಷನ್ ಮಾಡಲಿಕ್ಕೆ ಒಂದು ಥೀಮ್ ಆಪ್ಷನ್ಸ್ ಕೊಟ್ಟಿದ್ದರೆ ನೀವು ಅಲ್ಲಿ ಲೋಗೋಗಳು ಚೇಂಜ್ ಮಾಡ್ಬೋದು, ಹೆಡ್ಡರಲ್ಲಿ ಚೇಂಜ್ ಮಾಡ್ಬೋದು, ಫೋಟೋಲ್ಲಿ ಚೇಂಜ್ ಮಾಡ್ಬೋದು. ಆ ಥರ ಆಪ್ಷನ್ಸು ಈಸಿಲಿ ಅಲ್ಲಿಂದ ಮಾಡ್ಬೋದಾಗಿದೆ. ಅದೇ ರೀತಿ ನಿಮ್ಮ ವೆಬ್ಸೈಟ್ನ ಸೈಟ್ ಟೈಟಲ್ ಮತ್ತು ಟ್ಯಾಗ್ಲೈನ್ ಅಂತ ಬರುತ್ತೆ. ಇದು ಗೂಗಲ್ ಸರ್ಚ್ ಇಂಜಿನ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಏನು ನೀವು ಟೈಪ್ ಮಾಡಿರ್ತೀರ ಅದು ಗೂಗಲ್ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಕರ್ನಾಟಕ ಸ್ಕೂಲ್ ಆಫ್ ನರ್ಸಿಂಗ್ ಅಂತ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಿಮಗೆ ಇಲ್ಲಿ ಟ್ಯಾಗ್ಲೈನ್ ಅಂತ ಬರುತ್ತೆ. ಟ್ಯಾಗ್ಲೈನ್ ಕೂಡ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಟ್ಯಾಗ್ಲೈನ್ ಹಾಕಿ ಸೈಟ್ ಐಕಾನ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಅದೇ ರೀತಿ ಒಂದು ವೇಳೆ ನಿಮಗೆ ಕಸ್ಟಮರ್ ಅಥವಾ ಕ್ಲೈಂಟು ನಿಮಗೆ ಕಂಟೆಂಟು ಕೊಡಲಿಲ್ಲ ಅಂದರೆ ಏನು ಮಾಡಿರ್ತಾರೆ, ChatGPT ಹತ್ರ ಹೆಲ್ಪ್ ತೊಗೊಳ್ಳಿ. ಸೊ ಇದು ಒಂದು AI ಟೂಲ್. ಇಲ್ಲಿ ನಿಮಗೆ ವೆಬ್ಸೈಟ್ಗೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಕಂಟೆಂಟ್ ಜನ್ರೇಟ್ ಮಾಡಿಕೊಡುತ್ತೆ. ಪ್ರೆಸೆಂಟ್ಲಿ ಈ ವೆಬ್ಸೈಟ್ಗೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ ನಾನು ಆಲ್ರೆಡಿ ಜನ್ರೇಟ್ ಮಾಡಿದ್ದೀನಿ. ಇದಕ್ಕೆ ಏನಂತ ಪ್ರಾಂಪ್ಟ್ ಕೊಟ್ಟಿದ್ದೀನಿ ಅಂತ ನೀವು ಮೇಲ್ ಕೂಡ ನೋಡ್ಬೋದು. ಸೊ ಹಾಯ್, ಐ ಆಮ್ ಕ್ರಿಯೇಟಿಂಗ್ ನ್ಯೂ ವೆಬ್ಸೈಟ್ ಫಾರ್ ಮೈ ನ್ಯೂ ಕ್ಲೈಂಟ್. ವೆಬ್ಸೈಟ್ ಡೊಮೈನ್ ನೇಮ್ ವಿಚ್ ಇಸ್ ಕರ್ನಾಟಕ ಸ್ಕೂಲ್ ಆಫ್ ನರ್ಸಿಂಗ್. ಐ ನೀಡ್ ವೆಬ್ಸೈಟ್ ಪೇಜಸ್ ರಿಕ್ವೈರ್ಡ್, ಇಟ್ಸ್ ಆಲ್ ಪೇಜಸ್ ಕಂಟೆಂಟ್ ರಿಕ್ವೈರ್ಡ್. ಈ ಥರ ಒಂದು ಪ್ರಾಂಪ್ಟನ್ನು ಇಲ್ಲಿ ChatGPTಗೆ ಕೊಟ್ಟು ಅದಕ್ಕೆ ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀನಿ. ಕಂಪ್ಲೀಟ್ ಡೀಟೇಲ್ ಕೊಟ್ಟಿದೆ. ಹೆಡ್ಲೈನ್ ಕೂಡ ಇದು ಕೊಟ್ಬಿಟ್ಟಿದೆ ನೋಡಿ. ಹೆಡ್ಲೈನ್ ಕೊಟ್ಟಿದೆ, ಕಂಟೆಂಟ್ ಕೊಟ್ಟಿದೆ, ಅಬೌಟಸ್ ಸೆಕ್ಷನ್ನು, ಪ್ರತಿಯೊಂದು ಪೇಜಸ್ ಯಾವ್ಯಾವ ವೆಬ್ಸೈಟ್ಗೆ ಬೇಕಾಗಿರುತ್ತೆ ಆ ಪೇಜಸ್ ಕಂಪ್ಲೀಟ್ ಕಂಟೆಂಟ್ ಇದು ಜನ್ರೇಟ್ ಮಾಡಿಕೊಡುತ್ತೆ. ಸೊ ಅದೇ ರೀತಿ ನಿಮಗೆ ಕಂಟೆಂಟಲ್ಲಿ ಏನಾದರೂ ಮಾಡಿಫಿಕೇಷನ್ ಬೇಕಾದರೂ ಕೂಡ ನೀವು ಆಮೇಲೆ ಕೂಡ ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ಸೈಟ್ ಐಕಾನ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಬರುತ್ತೆ. ಕ್ರಾಪ್ ಇಮೇಜ್ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ನೀವು ಯಾವ ಲೋಗೋ ಇರುತ್ತೆ ನಿಮ್ಮ ಲೋಗೋನ ಚೇಂಜ್ ಆಗಿಬಿಡುತ್ತೆ. ಸೊ ಕೆಳಗಡೆ ಬಂದು ಸೇವ್ ಚೇಂಜಸ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಸೈಟ್ ಡೀಟೇಲ್ಸನ್ನು ಅಪ್ಡೇಟ್ ಆಗಿಬಿಡುತ್ತೆ. ನೀವು ಮೇಲ್ಗಡೆ ನೋಡ್ಬೋದು, ಇಲ್ಲಿ ಐಕಾನ್ ಕೂಡ ಚೇಂಜ್ ಆಗಿಬಿಡುತ್ತೆ ನೋಡಿ. ಫೇವಿಕಾನ್ ಚೇಂಜ್ ಆಗುತ್ತೆ ಮತ್ತು ಟೈಟಲ್ಸ್ ಕೂಡ ಚೇಂಜ್ ಆಗಿಬಿಡುತ್ತೆ.
ChatGPT ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಕಂಟೆಂಟ್ನ ನಿಮ್ಮ ವೆಬ್ಸೈಟಲ್ಲಿ ಯಾವ್ಯಾವ ಥರ ನೀವು ಚೇಂಜಸ್ ಮಾಡ್ಬೋದು, ನಿಮ್ಮ ಓನ್ ಐಡಿಯಾಲಜಿ ಯಾವ ಪ್ಲೇಸಲ್ಲಿ ಯಾವ ಹೆಡ್ಡಿಂಗಲ್ಲಿ ನೀವು ಏನು ಟೆಕ್ಸ್ಟ್ ಯೂಸ್ ಮಾಡಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ, ಆಮೇಲೆ ಡಿಸೈನ್ ಪ್ರಕಾರ ನೀವು ಅಲ್ಲಿ ಚೇಂಜಸ್ ಮಾಡಿದರೂ ಕೂಡ ಅದು ಡೈರೆಕ್ಟ್ಲಿ ಲೈವ್ ವೆಬ್ಸೈಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಥೀಮ್ ಜೊತೆ ಬಂದಿರ್ತಕ್ಕಂಥ ಥೀಮ್ ಸೆಟ್ಟಿಂಗಲ್ಲಿ ಮ್ಯಾಕ್ಸಿಮಮ್ ಸೆಟ್ಟಿಂಗನ್ನು ನೀವು ಏನು ಚೇಂಜಸ್ ಮಾಡ್ಬೋದು ಇಲ್ಲಿ ಮಾಡಿ. ಎಲ್ಲ ಕೇಸಸಲ್ಲಿ ಒಂದು ಲೋಗೋ ಇರ್ಬೋದು, ಹೆಡ್ಡಿಂಗ್ ಇರ್ಬೋದು, ಮತ್ತು ಬ್ಯಾನರ್ ಕಂಟೆಂಟ್ ಇರ್ಬೋದು, ಹೆಡ್ಡರ್ಸ್ ಇರ್ಬೋದು, ಫೋಟರ್ಸ್ ಇರ್ಬೋದು, ಮತ್ತು ಕಲರ್ಸ್ ಇರ್ಬೋದು, ಟಿಪಿಗ್ರಫಿ ಇರ್ಬೋದು, ಈ ಥರ ಚೇಂಜಸನ್ನು ನಿಮ್ಮ ಒಂದು ಥೀಮ್ ಸೆಟ್ಟಿಂಗಲ್ಲಿ ಕೊಟ್ಟಿರ್ತಾರೆ. ಇಲ್ಲ ಅಂದರೆ ಕೆಲವೊಂದು ಸಲ ನೀವು ವರ್ಡ್ಪ್ರೆಸ್ ಅಡ್ಮಿನ್ ನ್ಯಾವ್ ಬಾರಲ್ಲಿ ಕಸ್ಟಮೈಸ್ ಅಂತ ಆಪ್ಷನ್ ಬರುತ್ತೆ. ಈ ಆಪ್ಷನ್ಸಲ್ಲಿ ಹೋಗಿ ಕೂಡ ನಿಮ್ಮ ಈ ಏನು ಚೇಂಜಸ್ ಹೇಳಿದ್ದೀನಿ ಥೀಮ್ ಸೆಟ್ಟಿಂಗ್ದ ಅಲ್ಲಿ ಕೂಡ ನೀವು ಮಾಡ್ಬೋದು. ಇಲ್ಲಿ ನೋಡಿ ಸೈಡ್ ಸೆಟ್ಟಿಂಗ್ ಅಂತ ಇದೆ, ಕಲರ್ಸ್ ಅಂತ ಇದೆ, ಸೊ ಮೆನು ಇದೆ, ಹೆಡ್ಡರ್ ಫೋಟರ್ ಇದೆ. ಸೊ ನಿಮಗೆ ಯಾವುದು ಬೇಕು ಅದನ್ನು ಸೆಟ್ ಮಾಡಿ ಒಂದು ಪಬ್ಲಿಷ್ ಅಂತ ಕೊಡ್ಬೋದು. ಇಲ್ಲಿ ಲೋಗೋ ಅಂತ ಆಪ್ಷನ್ ಇದೆ ಸೈಡ್ ಸೆಟ್ಟಿಂಗಲ್ಲಿ, ಇದನ್ನು ಸೆಲೆಕ್ಟ್ ಮಾಡ್ವಿ ಮತ್ತು ನಿಮಗೆ ಯಾವ ಲೋಗೋ ಇರುತ್ತೆ ಅದು ಸೆಲೆಕ್ಟ್ ಮಾಡಿಬಿಟ್ಟು ಪಬ್ಲಿಷ್ ಅಂತ ಕೊಟ್ಟರೆ ಇಲ್ಲಿ ಎಕ್ಸಾಕ್ಟ್ಲಿ ಲೈವ್ ವೆಬ್ಸೈಟಲ್ಲಿ ಕೂಡ ಚೇಂಜಸ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ಇದೇ ಥರ ನಿಮ್ಮ ಹೆಡ್ಡಿಂಗ್ ಇರ್ಬೋದು, ಟಾಪ್ ಬಾರ್ ಇರ್ಬೋದು, ನ್ಯಾವ್ ಬಾರ್ ಇರ್ಬೋದು, ಪ್ರತಿಯೊಂದನ್ನು ಈ ಕಸ್ಟಮೈಸಲ್ಲಿ ಕೂಡ ನೀವು ಮಾಡ್ಬೋದಾಗಿದೆ. ಅದೇ ರೀತಿ ನೀವೇನಾದರೂ ಯಾವುದೇ ಪೇಜಸ್ ಎಡಿಟ್ ಮಾಡಬೇಕು ಅಂದರೆ ವರ್ಡ್ಪ್ರೆಸ್ ಅಡ್ಮಿನ್ ಬಾರಲ್ಲಿ ಎಡಿಟ್ ವಿತ್ ಎಲಿಮೆಂಟರ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಪೇಜ್ ಎಡಿಟೇಬಲ್ ಆಗುತ್ತೆ. ಹಾಗೆ ನಿಮಗೆ ಏನಾದರೂ ಒಂದು ಫ್ರೀ ಇಮೇಜಸ್ ಬೇಕು ಅಂದರೆ ಅದು ಕೂಡ ನೀವು ಪಿಕ್ಸಾಬೇ ಮತ್ತು ಪಿಕ್ಸೆಲ್ ಅಂತ ಒಂದು 2 ಫ್ರೀ ಇಮೇಜಸ್ ಡೌನ್ಲೋಡ್ ಮಾಡ್ಕೊತಕ್ಕಂಥದ್ದು, ಕಾಪಿರೈಟ್ ಇಲ್ಲದೇ ಇರತಕ್ಕಂಥ ಸೈಟ್ಗಳು, ಅಲ್ಲಿಂದ ಹೋಗ್ಬಿಟ್ಟು ನೀವು ಇಮೇಜಸನ್ನು ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ವರ್ಡ್ಪ್ರೆಸ್ ಎಡಿಟೇಬಲ್ ಆಗಿದೆ ನೋಡಿ. ನಾನು ಪ್ರೆಸೆಂಟ್ಲಿ ಯಾವ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಲೀಟ್ ಮಾಡಲಿಕ್ಕೆ ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದೆ ಮತ್ತು ಚೇಂಜಸ್ ಮಾಡಲಿಕ್ಕೆ ಕೂಡ ಆಪ್ಷನ್ ಬರ್ತಾ ಇದೆ. ಇದೇ ಥರ ನಿಮ್ಮ ಹೋಮ್ ಪೇಜಲ್ಲಿ ಬೇಕಾಗಿರ್ತಕ್ಕಂಥ ಇಮೇಜಸ್ನ ಡಿಲೀಟ್ ಮಾಡ್ಬೋದು, ಥೀಮಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಜಸ್ಗಳನ್ನ ಡಿಲೀಟ್ ಮಾಡ್ಬೋದು. ಅದೇ ರೀತಿ ನಿಮಗೆ ಬೇಕಾಗಿರ್ತಕ್ಕಂಥ ಹೊಸ ಇಮೇಜಸ್ಗಳನ್ನ ರೀಪ್ಲೇಸ್ ಕೂಡ ಮಾಡ್ಬೋದು. ಸೊ ಈ ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಅಪ್ಲೋಡ್ ಫೈಲ್ಸ್ ಅಂತ ಆಪ್ಷನ್ ಬರುತ್ತೆ. ಸೆಲೆಕ್ಟ್ ಫೈಲ್ಸ್ ಮಾಡಿದರೆ ನಿಮಗೆ ನೀವು ಡೌನ್ಲೋಡ್ ಮಾಡಿರ್ತಕ್ಕಂಥ ಯಾವುದೇ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿ ನಿಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ವೆಬ್ಸೈಟ್ನಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಮತ್ತು ಚೇಂಜಸ್ ಮಾಡಿರ್ತಕ್ಕಂಥ ಇಮೇಜು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದೇ ರೀತಿ ನಿಮಗೆ ವೆಬ್ಸೈಟ್ ಎಡಿಟ್ ಮಾಡಬೇಕು ಅಂದರೆ ಮೇಲಿಂದ ಕೆಳಗೆ ಅಂದರೆ ವೆಬ್ಸೈಟ್ ಹೋಮ್ ಪೇಜ್ ಹೆಡ್ಡರ್, ಬಾಡಿ ಮತ್ತು ಫೋಟರ್ ಅಂತ ಡಿವೈಡ್ ಆಗುತ್ತೆ. ಈ ಬಾಡಿ ಕಂಟೆಂಟ್ ಏನಿರುತ್ತೆ, ಬಾಡಿ ಕಂಟೆಂಟ್ ಇರ್ಬೋದು, ಇಮೇಜಸ್ ಇರ್ಬೋದು, ಪ್ರತಿಯೊಂದನ್ನು ನೀವು ಎಲಿಮೆಂಟರ್ ಪ್ಲಗ್ಗಿನಿಂದ ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಡಿಸೈನ್ ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಅದೇ ಥರ ಡಿಸೈನ್ ಮಾಡ್ಬೋದು. ನಿಮ್ಮ ಒಂದು ಓನ್ ವೆಬ್ಸೈಟ್ಗೆ ಚೇಂಜಸ್ ಬೇಕಾದರೆ ನಿಮ್ಮ ಓನ್ ವೆಬ್ಸೈಟ್ ಚೇಂಜಸ್ ಮಾಡಿ. ನಿಮಗೆ ಕ್ಲೈಂಟ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಅದು ಕೂಡ ನೀವು ಇಲ್ಲಿ ಮಾಡ್ಬೋದು. ಇದೇ ಥರ ನಿಮ್ಮ ವೆಬ್ಸೈಟಲ್ಲಿ ಇರ್ತಕ್ಕಂಥ ಪೇಜಸ್ಗಳನ್ನ ಎಡಿಟ್ ವಿತ್ ಎಲಿಮೆಂಟರ್ ಮಾಡಿ ಮತ್ತು ಕಂಟೆಂಟ್ ರಿಪ್ಲೇಸ್ ಮಾಡಿ, ಇಮೇಜಸ್ ರಿಪ್ಲೇಸ್ ಮಾಡಿ. ಇದೇ ಥರ ಪ್ರತಿಯೊಂದು ಪೇಜಸ್ಗಳನ್ನ ನೀವು ಎಡಿಟ್ ಮಾಡ್ಬೋದು. ಅಂದರೆ ನಿಮ್ಮ ಕ್ಲೈಂಟ್ಗೆ ನೀವು ಯಾವ ಥರ ಪ್ಯಾಕೇಜ್ನ ಕೊಡ್ತಾ ಇದ್ದೀರಿ, 5 ಪೇಜಸ್ ಕೊಡ್ಬೋದು, 10 ಪೇಜಸ್ ಕೊಡ್ಬೋದು, 15 ಪೇಜಸ್ ಕೊಡ್ಬೋದು, ಮಲ್ಟಿಪಲ್ ಪೇಜಸ್ ಕೂಡ ಕೊಡ್ಬೋದು. ಸೊ ನೀವು 5 ಪೇಜಸ್ ಅಂದರೆ ಏನು ನೀವು ಪ್ಯಾಕೇಜ್ ಸೆಟ್ ಮಾಡಿದ್ದೀರಾ ಆ ಬಜೆಟ್ ಪ್ರಕಾರ ನೀವು ಒಂದು ಅಮೌಂಟ್ನ ತೊಗೋಬೇಕಾಗತ್ತೆ. ಅಂದರೆ ಒಂದು 5 ಪೇಜಸ್ ಇದ್ದರೆ ಈಸಿಲಿ ನೀವು 5 ಪೇಜಸ್ ವಿದಿನ್ 1 ಅವರಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು ಮತ್ತು ಆ ಅಮೌಂಟು ನಿಮಗೆ ಬರುತ್ತೆ. ಸೊ ಒಂದು ವೇಳೆ ನಿಮ್ಮ ಒಂದು ಬಿಸ್ನೆಸ್ಗೆ ನೀವೇ ಒಂದು ವೆಬ್ಸೈಟ್ ರೆಡಿ ಮಾಡ್ಕೊಳ್ತಾ ಇದ್ರಿ ಅಂದರೆ ಮಲ್ಟಿಪಲ್ ಪೇಜಸ್ ಕ್ರಿಯೇಟ್ ಮಾಡಿ. ಮಲ್ಟಿಪಲ್ ಪೇಜಸ್ನ ನಿಮಗೆ ಟೈಮ್ ಇದ್ದರೆ ನಿಮಗೆ ಎಷ್ಟು ಪೇಜಸ್ ರಿಕ್ವೈರ್ಡ್ ಇದೆ ಅಷ್ಟು ಪೇಜಸ್ನ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಯಾವ ಥರ ನಿಮಗೆ ರಿಕ್ವೈರ್ಮೆಂಟ್ ಇದೆ ಅದೇ ಥರ ನೀವು ಒಂದು ಇಮೇಜಸ್ಗಳು ಕೂಡ ಅಪ್ಲೋಡ್ ಮಾಡಿ ಸೊ ಡಿಸ್ಪ್ಲೇ ಮಾಡ್ಬೋದು. ಮತ್ತು ನಿಮ್ಮ ಸರ್ವಿಸಸ್ಗಳನ್ನ, ನಿಮ್ಮ ಪೋರ್ಟ್ಫೋಲಿಯೋನ ಮತ್ತು ಗ್ಯಾಲರಿಯಲ್ಲಿ ಇಮೇಜಸ್ ಇರ್ತಕ್ಕಂಥದ್ದು, ಮ್ಯಾಪ್ ಇಂಟಿಗ್ರೇಷನ್ಸನ್ನು ಇವೆಲ್ಲ ಮಾಡಬೇಕಾಗತ್ತೆ. ಇವೆಲ್ಲ ಮಾಡಿದ ಮೇಲೆ ನಿಮ್ಮ ಒಂದು ಫೈನಲ್ ಸ್ಟೇಜಲ್ಲಿ ನಿಮ್ಮ ವೆಬ್ಸೈಟ್ ಕಂಪ್ಲೀಟ್ ಅಂತ ಆಗಿಬಿಡುತ್ತೆ. ಫಸ್ಟ್ ಲೆವೆಲಲ್ಲಿ ನೀವು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕಂದರೆ ನಿಮಗೆ ಯಾವ ಥರ ಅನಿಸುತ್ತೆ ಬೆಸ್ಟ್ ಥೀಮನ್ನು ಸೆಲೆಕ್ಟ್ ಮಾಡಿ ಅಲ್ಲಿ
ಎಲ್ಲ ಚೇಂಜಸ್ ಮಾಡಿಬಿಟ್ಟು ಒಂದು ಸಾರಿ ನಿಮ್ಮ ಒಂದು ಕ್ಲೈಂಟ್ಗೆ ಒಂದು ರಿವ್ಯೂ ಮಾಡಲಿಕ್ಕೆ ಲಿಂಕನ್ನು ಶೇರ್ ಮಾಡಿಬಿಡಿ. ಸೊ ಕ್ಲೈಂಟ್ ರಿವ್ಯೂ ಮಾಡ್ತಾರೆ, ಕಂಟೆಂಟ್ ನೋಡ್ತಾರೆ ಅಥವಾ ಇಮೇಜಸ್ ನೋಡ್ತಾರೆ ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಅದು ನಿಮಗೆ ಒಂದು ವೆಬ್ಸೈಟ್ ಫೈನಲೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಪ್ರೆಸೆಂಟ್ಲಿ ಒಂದು ನರ್ಸಿಂಗ್ ಅಂತ ಪಿಕ್ಸಬೇ ಏನು ವೆಬ್ಸೈಟ್ ಇದೆ, ಇಮೇಜಸ್ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು, ಆ ಸೈಟಲ್ಲಿ ಹೋಗ್ಬಿಟ್ಟು ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತ ಸರ್ಚ್ ಮಾಡಿ ಅದರ ರಿಲೇಟೆಡ್ ಯಾವುದಾದ್ರೂ ಫೋಟೋಸ್ ಬಂದರೆ ನಿಮ್ಮ ವೆಬ್ಸೈಟಲ್ಲಿ ರಿಪ್ಲೇಸ್ ಮಾಡ್ಬೋದು. ಅಥವಾ ನಿಮಗೆ ಕ್ಲೈಂಟ್ ಆಲ್ರೆಡಿ ಫೋಟೋಸ್ ಏನಾದರೂ ಕೊಟ್ಟಿದ್ದರೆ ಅದೇ ಇಮೇಜಸ್ಗಳನ್ನ ನೀವು ನಿಮ್ಮ ವೆಬ್ಸೈಟಲ್ಲಿ ರಿಪ್ಲೇಸ್ ಮಾಡ್ಬೋದು. ರಿಯಲ್ ಇದ್ದರೆ ರಿಯಲ್ ಯೂಸ್ ಮಾಡಿ, ಇಲ್ಲ ಅಂದರೆ ಟೆಂಪರರಿ ನಿಮಗೆ ಪಿಕ್ಸಬೇ ಮತ್ತು ಪಿಕ್ಸಲ್ಸ್ ಅನ್ನುವ 2 ಸೈಟ್ಗಳಿವೆ. ಈ 2 ಸೈಟಲ್ಲಿ ನಿಮಗೆ ಯಾವ ಸೈಟಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಕಂಪ್ಲೀಟ್ಲಿ ಇವೆರಡೂ ಕಾಪಿರೈಟ್ ಫ್ರೀ ಇರತಕ್ಕಂಥ ಇಮೇಜಸ್ಗಳು. ನಿಮಗೆ ಎಲ್ಲಿ ಬೇಕು ಅಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಒಂದು ವೆಬ್ಸೈಟ್ನ ಎಡಿಟ್ ಮಾಡಬೇಕು ಅಂದರೆ ಪ್ರತಿಯೊಂದು ಎಲಿಮೆಂಟರಿ ಪ್ಲಗಿನ್ ಯೂಸ್ ಮಾಡ್ಕೊಂಡು ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಡಿಸ್ಪ್ಲೇಯಲ್ಲಿ ನಂಬರ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕರೆ ಮಾಡಿ ಏನಾದರೂ ಸಜೆಷನ್ ಬೇಕಾದರೆ ಕೇಳಿ, ಫ್ರೀಯಾಗಿ ಅಡ್ವೈಸ್ ಸಿಗುತ್ತೆ. ಲಾಸ್ಟಲ್ಲಿ ನಿಮಗೆ ಲೈವಲ್ಲಿ ಏನಾದರೂ ವೆಬ್ಸೈಟ್ ನೀವು ಎಡಿಟ್ ಮಾಡಬೇಕು, ಲೈವ್ ವರ್ಕ್ ಮಾಡ್ತಾಯಿದ್ರೆ ನಿಮ್ಮ ವೆಬ್ಸೈಟ್ಗೆ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಒಂದು ಪ್ಲಗಿನ್ ಬರುತ್ತೆ. ಈ ಪ್ಲಗಿನ್ನ ನೀವು ಇನ್ಸ್ಟಾಲೇಷನ್ ಮಾಡಿಬಿಡಿ. ಏಕೆಂದರೆ ಯಾರೇ ಆ ಡೊಮೈನ್ ಸರ್ಚ್ ಮಾಡಿ ಕ್ಲಿಕ್ ಮಾಡಿದ್ರೂ ಕೂಡ ನಿಮಗೆ ಅಂಡರ್ ಕನ್ಸ್ಟ್ರಕ್ಷನ್ ಒಂದು ಇಮೇಜ್ ಬರುತ್ತೆ. ನಮ್ಮ ಒಂದು ಕಂಪನಿ ಕಡೆಯಿಂದ ನಿಮಗೇನಾದರೂ ವೆಬ್ಸೈಟ್ ಡೆವಲಪ್ಮೆಂಟ್ ಸರ್ವಿಸ್ ಬೇಕಂದ್ರೂ ಕೂಡ ನೀವು ಅದೇ ನಂಬರ್ಗೆ ಕರೆ ಮಾಡಿ ಸರ್ವಿಸ್ ಕೂಡ ತೊಗೊಳ್ಬೋದು. ಬೆಸ್ಟು ಮತ್ತು ಕಡಿಮೆ ಒಂದು ಅಮೌಂಟಲ್ಲಿ ನಿಮಗೆ ವೆಬ್ಸೈಟನ್ನು ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.